ಹಾಯ್ ಫ್ರೆಂಡ್ಸ್, ಇವಾಗ ನಾವು ಯಾವ ರೀತಿ ಗ್ರಾಮ ಪಂಚಾಯತ್ ಟ್ಯಾಕ್ಸ್ನ ಪ್ರಾಪರ್ಟಿ ಟ್ಯಾಕ್ಸ್ನ ಕಟ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಅಂದರೆ ಗ್ರಾಮ ಪಂಚಾಯತ್ನ ಕಂದಾಯ ಯಾವ ರೀತಿ ಕಟ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಮ ಈ ರೀತಿ ಹಳೆಯ ರೆಸಿಪ್ಟ್ ಇರುತ್ತಲ್ಲ ಕಂದಾಯ ಕಟ್ಟಿರೋದು ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್. ಸೊ ಅದರಲ್ಲಿ ನಿಮಗೆ PID ನಂಬರ್ ಅಂತ ಇರುತ್ತೆ ನೋಡಿ. ಇಲ್ಲಿ PID ನಂಬರ್ ಅಂತ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ PID ನಂಬರ್. ಸೊ ನೀವು ಇಲ್ಲಿ ನೋಡ್ಬೋದು PID ನಂಬರ್ ಅಂತ ಇದೆ. ಸೊ ಇದನ್ನು ನೀವು ಗುರ್ತು ಮಾಡ್ಕೊಳ್ಳಿ. ಗುರ್ತಂದರೆ ನಿಮ್ಮ ಹತ್ರ ಆಲ್ರೆಡಿ ಇದೆ. ಈ ಥರ ಇದ್ದರೆ ಮಾತ್ರ ನೀವು ಆನ್ಲೈನಲ್ಲಿ ಕಟ್ಟೋಕ್ಕಾಗೋದು. ಈ ರೀತಿ ಇಲ್ಲ ಅಂದರೆ ನೀವು ಇದರಲ್ಲಿ ಹೋಗಿ ಕಟ್ಟಬೇಕಾಗತ್ತೆ, ಆಫೀಸಲ್ಲಿ ಹೋಗಿ ಕಟ್ಟಬೇಕಾಗತ್ತೆ. ಸೊ ಫ್ರೆಂಡ್ಸ್, ಯಾವುದೇ ಹಳೆ ಬಿಲ್ ಇದ್ರೂ PID ನಂಬರ್ ಇರುತ್ತೆ, ಅದನ್ನ ನೀವು ತೊಗೊತೀರ. ತೊಗೊಂಡ ನಂತರ ನೀವು ವೆಬ್ಸೈಟ್ಗೆ ಹೋಗಬೇಕು. ಆ ವೆಬ್ಸೈಟ್ ಹೆಸರು bsk.karnataka.gov.in ಅಂತ. ಸೊ ಇದರ ಹೆಸರು ಬಾಬೂಜಿ ಸೇವಾ ಕೇಂದ್ರ ಅಂತ. ಸೊ ಈ ರೀತಿ ವೆಬ್ಸೈಟ್ ಕ್ಲಿಕ್ ಕೊಡಿದ ತಕ್ಷಣ ನಮಗೆ ಈ ರೀತಿ ಬರುತ್ತೆ. ಸೊ ನೀವು ವೆಬ್ಸೈಟ್ನ 2-3 ಸತಿ ಕರೆಕ್ಟಾಗಿದೆಯಾ ಚೆಕ್ ಮಾಡಿ, ಯಾಕಂದರೆ ತುಂಬ ಫೇಕ್ ವೆಬ್ಸೈಟ್ಸ್ ಇರುತ್ತೆ. ಆಮೇಲೆ ಅಮೌಂಟ್ ಕಟ್ತೀವಲ್ಲ, ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಇರಬೇಕು. ಗೌರ್ಮೆಂಟ್ ವೆಬ್ಸೈಟ್ ಮಾತ್ರ ನೋಡಬೇಕು, ನೀವು ಗೊತ್ತಾಗುತ್ತೆ. gov.in ಅಂತ ಇದ್ದರೆ ಅದು ಗೌರ್ಮೆಂಟ್ ಅಂತ. ಅಂದರೆ ಅದರಲ್ಲೂ ಫೇಕ್ ಮಾಡೋರು ಇರ್ತಾರೆ, ನೀವು ಕರೆಕ್ಟಾಗಿ ಅದೇ ವೆಬ್ಸೈಟ್ಗೆ ಹೋಗಬೇಕು. ಸೊ ಇಲ್ಲಿ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಅಂತ 2 ಥರ ಇದೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೋಂದಾಯಿಸಿ ಲಾಗಿನ್ ಮಾಡ್ಕೊಳ್ಳಿ, ಈ ರೀತಿ ಎಲ್ಲ ಆಪ್ಷನ್ಸ್ ಇದೆ. ಸೊ ನಿಮಗೆ ಬೇಕು ಅಂದಾಗ ಜಸ್ಟ್ ಇಲ್ಲಿಗೆ ಹೋಗ್ತೀರಾ, ಲಾಗಿನ್. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ಕನ್ನಡ ಮತ್ತು ಇಂಗ್ಲೀಷ್ 2 ಇದೆ. ನೋಂದಾಯಿಸಿ ಮತ್ತು ಲಾಗಿನ್ ಮಾಡಿ ಅಂತ ಇದೆ. ಸೊ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ತೊಗೊಬೋದು, ಕನ್ನಡ ಬೇಕಾದ್ರೆ ಕನ್ನಡ ತೊಗೊಬೋದು, ಆಪ್ಷನ್ಸ್ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ರಿಜಿಸ್ಟರ್ ಲಾಗಿನ್ಗೆ 2 ಒಂದೇ ಆಪ್ಷನ್ ಇದೆ. ಜಸ್ಟ್ ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಟ್ಟು ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಡೈರೆಕ್ಟಾಗಿ ಸೆಂಡ್ OTP ಅಂತ ಕೊಡ್ತೀರಾ. ಅದೇ ನೀವೇನಾದರೂ ಹೊಸದಾಗಿ ರಿಜಿಸ್ಟರ್ ಮಾಡ್ತಾ ಇದ್ದೀರಾ ಅಂದರೆ ನ್ಯೂ ಯೂಸರ್ ಅಂತ ಇದೆ ನೋಡಿ, ಇಲ್ಲಿ ನ್ಯೂ ಯೂಸರ್ ಅಂತ ಇದೆ. ಇಲ್ಲಿ ರಿಜಿಸ್ಟರ್ ನಾವು ಅಂತ ಇದೆ. ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಡಿದ ತಕ್ಷಣ ನಿಮಗೆ ಈ ರೀತಿ ಇನ್ಫಾರ್ಮೇಷನ್ ಬರುತ್ತೆ. ಹೌ ಡು ಯು ರಿಜಿಸ್ಟರ್ ಯೂಸಿಂಗ್ ಇಮೇಲ್ ID, ಪಾಸ್ವರ್ಡ್. ಕ್ಲಿಕ್ ಹಿಯರ್. ರಿಜಿಸ್ಟರ್ ಯೂಸಿಂಗ್ ಮೊಬೈಲ್ ನಂಬರ್, ID ಆ್ಯಂಡ್ OTP. ನಿಮ್ಗೆ ಯಾವುದು ಇಮೇಲ್ ID ಯೂಸ್ ಮಾಡ್ತೀರಾ, ಮೊಬೈಲ್ ನಂಬರ್ ಯೂಸ್ ಮಾಡ್ತೀರಾ ಅಂದ್ಬಿಟ್ಟು ನೀವು ಡಿಸೈಡ್ ಮಾಡಬೇಕು. ಯಾವ್ದು ಬೇಕೋ ಅದು ಕ್ಲಿಕ್ ಮಾಡ್ತೀರಾ. ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು, ಅಂದರೆ ನಿಮ್ಮ ಹೆಸರು, ನಿಮ್ಮ ಇನಿಷಿಯಲ್ಲು ಅಥವಾ ಡಬಲ್ ನೇಮ್ ಇದ್ದರೆ, ಫಾರ್ ಎಕ್ಸಾಂಪಲ್ ಪ್ರಶಾಂತ್ ಕುಮಾರ್ ಆ ರೀತಿ ಇದ್ದಾಗ ಪ್ರಶಾಂತ್ ಕುಮಾರ್ ಆ ರೀತಿ ಟೈಪ್ ಮಾಡ್ಬೋದು. ಅಡ್ರೆಸ್ ಈ ಸ್ಟಾರ್ ಹಾಕಿರೋದು ಕಂಪಲ್ಸರಿ, ಅಡ್ರೆಸ್ ಟೈಪ್ ಮಾಡಬೇಕು. ಇದು ಬರೆದ್ರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು, ನಿಮ್ಮ ಇಷ್ಟ. ಇಮೇಲ್ ID ಹಾಕ್ತೀರಾ. ಆಮೇಲೆ ಇದಕ್ಕೆ ಮೊಬೈಲ್ ನಂಬರ್ ಕಂಪಲ್ಸರಿ, ಸ್ಟಾರ್ ಹಾಕಿದರೆ ಕಂಪಲ್ಸರಿ. ಸೊ ಅದಾಗಿದ ತಕ್ಷಣ ನೀವು ಜಸ್ಟ್ ಸೆಂಡ್ OTP ಅಂತ ಕೊಡ್ತೀರಾ. ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಸೊ ಆ OTPನ ಇಲ್ಲಿ ಟೈಪ್ ಮಾಡ್ತೀರಾ. ಟೈಪ್ ಮಾಡಿದ ತಕ್ಷಣ ವೆರಿಫೈ ಆಗುತ್ತೆ. ಆ ನಂಬರ್ ವೆರಿಫೈ ಮಾಡಿ ಸಬ್ಮಿಟ್ ಅಂತ ಕೊಡ್ತೀರಾ. ಆವಾಗ ನಿಮ್ಮದು ಹೊಸ ನಿಮ್ಮ ಮೊಬೈಲ್ ನಂಬರ್ ಏನು ಟೈಪ್ ಮಾಡಿದ್ದೀರೋ ಆ ಮೊಬೈಲ್ ನಂಬರ್ ಮೇಲೆ ರಿಜಿಸ್ಟರ್ ಆಗಿರುತ್ತೆ. ಸೊ ಅವಾಗ ಮತ್ತೆ ನೀವು ಅದೇ ವೆಬ್ಸೈಟ್ಗೆ ಬರ್ತೀರಾ. ಅದೇ ವೆಬ್ಸೈಟ್ಗೆ ಬಂದುಬಿಟ್ಟು ಲಾಗಿನ್, ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಇದೆ. ಜಸ್ಟ್ ಮೊಬೈಲ್ ನಂಬರ್ ಕೊಡ್ತೀರಾ. ಟೈಪ್ ಮಾಡಿಬಿಟ್ಟು ಈ ರೀತಿ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಮೊಬೈಲ್ ನಂಬರ್ನ ನೀವು ಟೈಪ್ ಮಾಡ್ತೀರಾ. ಇಲ್ಲಿ ಕನ್ನಡದಲ್ಲಿ ಬೇಕಾ ಇಂಗ್ಲೀಷಲ್ಲಿ ಬೇಕಾ ಅಂತ ಕೇಳುತ್ತೆ. ಯಾವುದಾದ್ರೂ ಸೆಲೆಕ್ಟ್ ಮಾಡ್ತೀರಾ. ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡ್ತೀರಾ. ಸೊ ಈ ರೀತಿ ಟೈಪ್ ಮಾಡಿದ ತಕ್ಷಣ ನಿಮಗೆ ಸೆಂಡ್ OTP ಅಂತ ಬರುತ್ತೆ. OTPನ ಸೆಂಡ್ ಮಾಡ್ಕೊತೀರಾ. ನಿಮ್ಮ ಮೊಬೈಲ್ಗೆ ಇಮಿಡಿಯೇಟಾಗಿ ಒಂದು OTP ಬರುತ್ತೆ. ಒಂದು ಬಂತು ಆಲ್ರೆಡಿ. ಸೊ ಬಂದಿದ ತಕ್ಷಣ ನೀವು ಆ OTP ನಂಬರ್ನ ಟೈಪ್ ಮಾಡ್ತೀರಾ. ಸೊ ಒಬ್ರೊಬ್ರಿಗೆ ಒಂದೊಂದು ಥರ OTP ಬರುತ್ತೆ. ಅದಾದ ನಂತರ ಎಂಟರ್ ಕ್ಯಾಪ್ಚಾ ಅಂತ ಇದೆ. ಈ ಕ್ಯಾಪ್ಚಾ ಅನ್ನೋದು ಪ್ರತಿಯೊಬ್ಬರಿಗೂ ಚೇಂಜ್ ಆಗ್ತಾ ಇರ್ತದೆ. ಸೊ ಇಲ್ಲಿ ಏನಿದೆಯೋ ಅದೇ ರೀತಿ ನಾವು ಟೈಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅಲ್ಲಿ ಏನಿದೆ ನೋಡಿ, ಸ್ಮಾಲ್ ಲೆಟ್ರ್ ಇದೆ. ಸ್ಮಾಲ್ ಲೆಟ್ರಲ್ಲಿ H ಅಂತ ಇದೆ. ಆಮೇಲೆ ಕ್ಯಾಪಿಟಲ್ ಲೆಟ್ರಲ್ಲಿ F ಅಂತ ಇದೆ, 3 ಅಂತ ಇದೆ, ಸ್ಮಾಲ್ ಲೆಟರ್ D ಅಂತ ಇದೆ, ಆಮೇಲೆ 9 ಅಂತಿದೆ. ಪ್ರತಿಯೊಬ್ಬರಿಗೂ ಚೇಂಜ್ ಆಗ್ತಾ ಇರ್ತದೆ. ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಇಲ್ಲಾಂದರೆ ನಾರ್ಮಲ್. ಒಬ್ರೊಬ್ರಿಗೆ OTP ಫಸ್ಟ್ ಟೈಮ್ ಲೇಟ್ ಆಗುತ್ತೆ. ಆವಾಗ ನೀವು ರೀಸೆಂಟ್ OTP ಒಂದು 30-40 ಸೆಕೆಂಡ್ ನೋಡಿ, 90 ಸೆಕೆಂಡ್ ಆದಮೇಲೆ ಇನ್ನೊಂದು OTP ಕಳಿಸ್ಕೊಬೋದು. ಏನಾದರೂ ಬಂದಿಲ್ಲ ಅಂದಾಗ ರೀಸೆಂಟ್ OTP ಅಂತ ಕಳಿಸಿದ್ರೆ ಮತ್ತೆ ನಿಮಗೆ OTP ಖಂಡಿತ ಬಂದೇ ಬರುತ್ತೆ. ಸೊ ಇವಾಗ ನಾನು ಲಾಗಿನ್ ಅಂತ ಕೊಡ್ತೀನಿ. ಪ್ಲೀಸ್ ಎಂಟರ್ ವ್ಯಾಲಿಡ್ ಕ್ಯಾಪ್ಚಾ ಕೋಡ್ H. ಓಕೆ, ಅದು ಬರ್ತಾ ಇಲ್ಲ, ಯಾಕಂದರೆ ನಾವು ತಪ್ಪು ಕೊಟ್ಟಿದ್ವಿ. ಕ್ಯಾಪಿಟಲ್ ಬದಲು ಸ್ಮಾಲ್ ಕೊಟ್ಟಿದ್ವಿ. H ಸ್ಮಾಲ್ ಇದೆ, F ಕ್ಯಾಪಿಟಲ್ ಇದೆ. ಸೊ ಲಾಗಿನ್ ಆಗುತ್ತೆ. ಲಾಗಿನ್ ಆಗಿದ ತಕ್ಷಣ ಫ್ರೆಂಡ್ಸ್ ನೀವು ನೋಡ್ಬೋದು ಇಲ್ಲಿ ಸರ್ವಿಸಸ್ ಇದೆ. ಸರ್ವಿಸಲ್ಲಿ ನೀವು ನೋಡ್ಬೋದು ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಇದೆ.
ಪೇ ಪ್ರಾಪರ್ಟಿ ಟ್ಯಾಕ್ಸ್. ಇಲ್ಲಿ ನೀವು ನೋಡಿದಾಗ ರೈಟ್ ಸೈಡಲ್ಲಿ ನಿಮಗೆ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಮತ್ತೊಂದು ಆಪ್ಷನ್ ಇದೆ, ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಟ್ಟಿದ ತಕ್ಷಣ ಈ ರೀತಿ ಇದೆ. ಸೊ ಇಲ್ಲಿ ಆ ಕೋಡ್ ಇದ್ದರೆ, ಅಂದರೆ ನಾನು PID ನಂಬರ್ ಅಂತ ನಿಮ್ಗೆ ಏನು ತೋರಿಸಿದ್ದು ಆ ಕೋಡ್ ಹೊಡೆದಾಗ ನಿಮಗೆ ಬರುತ್ತೆ. ಇನ್ ಕೇಸ್ ಆ ಕೋಡು ಏನಾದರೂ ನಿಮ್ಮ ಹತ್ರ ಇಲ್ಲ, ಮರ್ತೋಗಿದ್ದೀರಾ ಅಂದರೆ ಜಸ್ಟ್ ಇಲ್ಲಿ ಅಪ್ ಟು ವಿಲೇಜ್ ಅಂತ ಕ್ಲಿಕ್ ಕೊಟ್ಟಾಗ ನೀವು ಯಾವ ಡಿಸ್ಟಿಕ್ಕು, ಯಾವ ತಾಲೂಕ್ ಪಂಚಾಯತು, ಯಾವ ಗ್ರಾಮ ಪಂಚಾಯತು, ಯಾವ ವಿಲೇಜು, ಆ ರೀತಿ ಪ್ರಾಪರ್ಟಿ ID ಅಂದರೆ ನೇಮ್ಸ್ ಬರುತ್ತೆ, ನೀವು ಚೆಕ್ ಮಾಡಬೇಕಾಗತ್ತೆ. ನಮ್ಮ ಹತ್ರ PID ನಂಬರ್ ಇದೆ, ತುಂಬ ಈಸಿಯಾಗಿ ಆಗುತ್ತೆ. ತುಂಬ ಈಸಿ ಅಂದರೆ ಜಸ್ಟ್ ನೋಡಿ, ನಮ್ಮ ಹತ್ರ ಪ್ರಾಪರ್ಟಿ ನಂಬರ್ ಇದೆ. ಸೊ PIDಗೆ ಹೋಗ್ತೀನಿ, ಜಸ್ಟ್ ಸರ್ಚ್ ಅಂತ ಕೊಡ್ತೀನಿ, ಇಮಿಡಿಯೇಟಾಗಿ ಬಂದುಬಿಡುತ್ತೆ. ಸರಿನಾ? ಸೊ ಇಲ್ಲಿ ನಿಮಗೆ ಇಮಿಡಿಯೇಟಾಗಿ ಬಂತು. ನಿಮ್ಮ ಹೆಸರು ಮತ್ತು ನೀವು ಎಷ್ಟು ಕಟ್ಟಬೇಕು, ಎಷ್ಟಿದೆ ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಈ ಥರ ಇಲ್ಲಿ ಆಪ್ಷನ್ ಇದೆ. ಪೇ ಅಂತ ಒಂದು ನಿಮಗೆ ಆಪ್ಷನ್ ಇದೆ. ಸರಿನಾ? ಇಲ್ಲಿ ಪೇ ಮೇಲೆ ಕ್ಲಿಕ್ ಅಂದರೆ ಇವತ್ತು ನೀವು ಇಷ್ಟು ಕಟ್ಟಬೇಕು, ಅದೇ ಪೆಂಡಿಂಗು ಇವಾಗಿರೋದೆಲ್ಲ ಸೇರಿ ಇಷ್ಟಾಗಿರುತ್ತೆ. ಪೇ ಅಂತ ಆಪ್ಷನ್ ಕೊಡಬೇಕು. ಪೇ ಅಂತ ಆಪ್ಷನ್ ಕೊಟ್ಟಿದ ತಕ್ಷಣ ನಿಮಗೆ ಈ ರೀತಿ ನಿಮಗೆ ಬರುತ್ತೆ. ಮತ್ತು ನೀವು ಇಲ್ಲಿ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಇದೆ, ಅಂದರೆ ಒಂದೊಂದು ಸತಿ ಒಂದೊಂದು ಬ್ಯಾಂಕ್ ಇರುತ್ತೆ, ಅದೇನಿಲ್ಲ, ಜಸ್ಟ್ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಕ್ಲಿಕ್ ಕೊಟ್ಟಾಗ ಆರ್ ಯು ಶೂರ್ ವಾಂಟ್ ಟು ಪೇ, ಓಕೆ ಅಂತ ಕ್ಲಿಕ್ ಕೊಟ್ಟಾಗ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ನಿಮಗೆ ಕಾರ್ಡ್ ನಂಬರ್, ಡೆಬಿಟು, ನೆಟ್ ಬ್ಯಾಂಕಿಂಗ್, ವ್ಯಾಲೆಟು, UPI ಏನು ಬೇಕಾದರೆ ಇದೆ. ನೀವು UPIನಲ್ಲಿ ಸ್ಕ್ಯಾನರ್ ಸಹ ಬರುತ್ತೆ, ಜನರೇಟ್ QR ಕೋಡನ್ನು ಸ್ಕ್ಯಾನ್ ಮಾಡ್ಬೋದು. ಇಲ್ಲಾಂದರೆ ನೀವು UPI ID ಇದ್ದರೆ UPI ಹಾಕ್ಬೋದು, ಸ್ಕ್ಯಾನರ್ ಬೆಸ್ಟು. ಇಲ್ಲ ಡೆಬಿಟ್ ಕಾರ್ಡ್ ಇದೆ ಅಂದರೆ ATM ಕಾರ್ಡ್ ಇದೆ ಮಾಡಿಬಿಟ್ಟು ಮೇಕ್ ಪೇಮೆಂಟ್ ಅಂತ ಕೊಡಿ, ಇಮಿಡಿಯೇಟಾಗಿ ಪೇಮೆಂಟ್ ಆಗುತ್ತೆ. ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್, ಪೇಮೆಂಟ್ ಹಾಕಿದ ತಕ್ಷಣ ಸಕ್ಸಸ್ಫುಲ್ ಅಂತ ಬಂದು ಡೌನ್ಲೋಡ್ ಅಂತ ಬರುತ್ತೆ. ಕ್ಲಿಕ್ ಕೊಟ್ಟಿದ ತಕ್ಷಣ ಡೌನ್ಲೋಡ್ ಆಗುತ್ತೆ. ಸೊ ಈ ರೀತಿ ನೀವು ಅವಾಗ ರೆಸಿಪ್ಟ್ ಇಮಿಡಿಯೇಟಾಗಿ ನಿಮಗೆ ಬಂದುಬಿಡುತ್ತೆ. ಆವಾಗ ನಾನು ಏನು ನಿಮಗೆ ರೆಸಿಪ್ಟ್ ತೋರಿಸ್ತಾ ಇದ್ನೋ ಈ ರೆಸಿಪ್ಟು ಅದು ಬಂದುಬಿಡುತ್ತೆ. ಸೊ ಈ ರೀತಿ ನೀವು ಈಸಿಯಾಗಿ ನೀವು ಎಲ್ಲೇ ಇದ್ರೂ ಇಂಟರ್ನೆಟ್ಟಿಂದ ಕಟ್ಕೊಬೋದು ಕಂದಾಯ.